ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಅಬ್ಬಾಸ್ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಆದರೆ ಆ ಸ್ಕೆಚ್ ವಿಫಲವಾಗಿತ್ತು. ಸಿಸಿಬಿ ಪೊಲೀಸರು ಆ ಕೊಲೆಗೆ ಸ್ಕೆಚ್ ಹಾಕಿದ್ದಂತಹ ಆರೋಪಿಗಳನ್ನ ಬಂಧಿಸಿದ್ರು. ಇದೀಗ ಈ ಪ್ರಕರಣದ ಪ್ರಮುಖ ಆರೋಪಿ ಹರ್ಷನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆತನ ಬಳಿ ಇದ್ದಂತಹ ಒಂದು ಕಂಟ್ರಿ ಮೇಡ್ ಪಿಸ್ತೂಲ್, 8 ಜೀವಂತ ಗುಂಡು ಹಾಗೂ ಪೆಪ್ಪರ್ ಸ್ಪ್ರೇಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈತನೇ ಕೆಪಿಸಿಸಿಯ ಜನರಲ್ ಸೆಕ್ರೆಟರಿ ಅಬ್ಬಾಸ್ ಕೊಲೆಯ ಸ್ಕೆಚ್ನ ಪ್ರಮುಖ ಆರೋಪಿ. ಕೊಲೆಗೆ ಸ್ಕೆಚ್ ಹಾಕಿದ್ದಾರೆನ್ನುವಂತಹ ಮಾಹಿತಿ ಸಿಸಿಬಿ ಪೊಲೀಸರಿಗೆ ತಿಳಿದ ನಂತರ ಆರೋಪಿಗಳನ್ನ ಬಂಧಿಸಿದ್ರು. ಆದರೆ ಪ್ರಮುಖ ಆರೋಪಿ ಹರ್ಷ ತಲೆಮರೆಸಿಕೊಂಡಿದ್ದ. ಇದೀಗ ಸಿಸಿಬಿ ಪೊಲೀಸರು ಆತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಕಳೆದ ವರ್ಷ ಅಶೋಕನಗರದಲ್ಲಿ ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆಯಾಗಿತ್ತು. ಹೈದರ್ ಕೊಲೆಯಾದಾಗ ಆ ಕೊಲೆ ಪ್ರಕರಣದಲ್ಲಿ ಅಬ್ಬಾಸ್ ಕೈವಾಡ ಕೂಡ ಇದೆ. ಆತನು ಕೂಡ ಅದರಲ್ಲಿ ತೊಡಗಿಸಿಕೊಂಡಿದ್ದ ಎನ್ನುವಂತಹ ಆರೋಪವನ್ನ ಹೈದರ್ ಕುಟುಂಬಸ್ಥರು ಮಾಡಿದ್ರು. ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈದರ್ ಕೊಲೆ ಕೇಸ್ನಲ್ಲಿ ಕೋರ್ಟ್ನಿಂದ ಅಬ್ಬಾಸ್ ಸ್ಟೇ ಅನ್ನ ತೆಗೆದುಕೊಂಡು ಬಂದಿದ್ರು. ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಅಬ್ಬಾಸ್ ವಿರುದ್ಧ ಹೈದರ್ ಹತ್ಯೆಯ ಆರೋಪವನ್ನ ಹೈದರ್ನ ಕುಟುಂಬಸ್ಥರು ಮಾಡಿದ್ರು. ಹಾಗಾಗಿ ಹೈದರ್ ಅಲಿ ಕೊಲೆಗೆ ಪ್ರತೀಕಾರವಾಗಿ ಅಬ್ಬಾಸ್ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಮೊಹರಂ ದಿನವೇ ಅಬ್ಬಾಸ್ನನ್ನ ಕೊಲೆ ಮಾಡೋದಕ್ಕೆ ಒಂದಷ್ಟು ಜನ ಹಂತಕರು ಸ್ಕೆಚ್ ಅನ್ನ ಮಾಡಿದ್ರು. ಮನೆಯೊಳಗೆ ನುಗ್ಗಿ ಆತನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು, ಸಂಚನ್ನ ರೂಪಿಸಿದ್ರು. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ತಿಳಿದ ತಕ್ಷಣ ಸಿಸಿಬಿ ಪೊಲೀಸರು ಅಲರ್ಟ್ ಆಗಿ ಕಾರ್ಯಾಚರಣೆಯನ್ನ ನಡೆಸಿ 8 ಜನ ಆರೋಪಿಗಳನ್ನ ಬಂಧಿಸಿದ್ರು. ಅವರ ಸಂಚನ್ನ ವಿಫಲಗೊಳಿಸಿದ್ರು. ಅದೇ ಸಂದರ್ಭದಲ್ಲಿ 8 ಜನ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಮಚ್ಚು ಲಾಂಗ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿತ್ತು. ಆದರೆ ಈ ಪ್ರಕರಣದ ಪ್ರಮುಖ ಆರೋಪಿ ಹರ್ಷ ತಲೆಮರೆಸಿಕೊಂಡಿದ್ದ. ಇದೀಗ ಸಿಸಿಬಿ ಪೊಲೀಸರು ಆತನನ್ನ ಕೂಡ ಬಂಧಿಸಿದ್ದಾರೆ. ಮೃತಪಟ್ಟಂತಹ ಹೈದರ್ ಅಲಿಯ ಸಹೋದರ ಶಬೀರ್, ಹೈದರ್ ಅಲಿಯ ಸಾಜಿದ್, ಸುಮನ್, ಶಿವಪ್ರಸಾದ್, ಶರವಣ್, ವಿನೋದ್ ಸೇರಿ 8 ಜನ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.